ಲವ್ ಮೊಕ್ಟೇಲ್ ಭಾಗ 3 ಇದು ಡಾರ್ಲಿಂಗ್ ಕೃಷ್ಣ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ ಅಂಡ್ ಲವ್ ಮೊಕ್ಟೇಲ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ದರ ಸೀಕ್ವೆಲ್ ಇದು. ಇದನ್ನ ಪ್ರೊಡ್ಯೂಸ್ ಮಾಡಿರೋದು ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ನಾಗರಾಜ್ ಅವರು. ಎಂಟೈರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡಿರೋದು ಕೆವಿಎನ್ ಸಂಸ್ಥೆಯವರು. ಸಿನಿಮಾ ರಿಲೀಸ್ ಆಗಿದ್ದ ದಿನನೇ ಈ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಹಬ್ಬ ಇದ್ದಿದ್ರಿಂದ ನೋಡೋದಕ್ಕಾಗಿಲ್ಲ. ಸೊ ಇವಾಗ ಸಿನಿಮಾನ ನೋಡಿದ್ದಾಯ್ತು. ಸಿನಿಮಾ ನೋಡಿ ನನಗೇನ್ ಅನಿಸ್ತು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಇದರ ಒಂದನೇ ಸ್ಟೋರಿ ಕಡೆ ಬರೋದಾದ್ರೆ, ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಹೆಸರು ಆದಿ ಅಂತ. ಸೊ ಅವನು ಒಂದು ಹೆಣ್ಣು ಮಗನ ದತ್ತು ತಗೊಂಡಿದ್ದಾನೆ ಅಂಡ್ ಆ ಮಗುಗೆ ನಿಧಿ ಅನ್ನೋ ಒಂದು ಹೆಸರಿಟ್ಟಿದ್ದಾನೆ. ಸೊ ಈ ಒಂದು ಅಪ್ಪ ಮತ್ತೆ ಮಗಳ ಬಾಂಡಿಂಗು ಎಲ್ಲಿವರೆಗೂ ಇರುತ್ತೆ, ಹೇಗಿರುತ್ತೆ ಅಂಡ್ ಇದಕ್ಕೇನಾದ್ರೂ ತೊಂದರೆ ಆಗುತ್ತಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲಿಗೆ ಇದರ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ ಕನೆಕ್ಷನ್. ಅಂದ್ರೆ ಸಿನಿಮಾ ಮತ್ತೆ ಆಡಿಯನ್ಸ್‌ಗೆ ಇರತಕ್ಕಂತ ಕನೆಕ್ಷನ್ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಬೇಗ ಆಡಿಯನ್ಸ್‌ಗೆ ಕನೆಕ್ಟ್ ಆಗ್ತವೆ. ಸೊ ಅಲ್ಲಿ ನಡೆಯುವಂತ ಈವೆಂಟ್‌ಗಳು, ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ ಆಡಿಯನ್ಸ್‌ಗೆ. ಸೊ ಇದೇ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಒಂದೊಳ್ಳೆ ಪ್ರಾಪರ್ ರೈಟಿಂಗ್ ಇದ್ರೆ ಮಾತ್ರ ಈ ಒಂದು ಕನೆಕ್ಷನ್ ಸಿಗೋದು. ಸೊ ಆ ತರದ ರೈಟಿಂಗ್‌ನ ನಾವಿಲ್ಲಿ ನೋಡ್ಬೋದು. ಆ ಅಪ್ಪ ಮತ್ತೆ ಮಗಳ ಫ್ರೆಂಡ್ಲಿ ಬಾಂಡಿಂಗ್ ಫಸ್ಟ್ ಹಾಫ್‌ನಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಇಲ್ಲಿ ಯಾವ ರೀತಿ ರೈಟಿಂಗ್ ಇತ್ತು ಅಂತ ಹೇಳೋದಾದ್ರೆ, ಕತೆಗೆ ಬೇಡದೇ ಇರತಕ್ಕಂತ ಯಾವ ಒಂದು ಅಂಶನೂ ಕೂಡ ಆಡ್ ಮಾಡಿಲ್ಲ. ಇಲ್ಲಿರ್ತಕ್ಕಂತ ವಿಷಯಗಳು ಅಥವಾ ಇಲ್ಲಿರ್ತಕ್ಕಂತ ಈವೆಂಟ್‌ಗಳು ತುಂಬಾ ಕಡಿಮೆ ಇರೋದು. ಯಾವ ರೀತಿ ಅಂದ್ರೆ ಈ ಒಂದು ರೈಟಿಂಗ್‌ನಲ್ಲಿ ಒಂದು ಚಿಕ್ಕ ಪ್ರಪಂಚನೇ ಸೃಷ್ಟಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇರೋದು ಒಂದು ಮನೆ, ಒಂದು ಸ್ಕೂಲು, ಜೊತೆಗೆ ಒಂದು ಫಂಕ್ಷನ್ನು, ಒಂದು ಕೋರ್ಟ್ ಇಷ್ಟೇ. ಸೊ ಇಲ್ಲಿ ಆದಷ್ಟು ಎಂಗೇಜಿಂಗ್ ಆಗಿ ಮತ್ತೆ ಎಮೋಷನಲ್ ರೈಟಿಂಗ್‌ನ ನಾವು ನೋಡ್ಬೋದು. ಅಂಡ್ ಇದನ್ನ ಬಿಟ್ರೆ ಆ ಪಾತ್ರಗಳನ್ನ ಬರ್ಕೊಂಡಿರೋ ರೀತಿ, ಪರ್ಸನಲಿ ನನಗೆ ಆ ಜಗ್ಗು ಪಾತ್ರನ ಬರ್ಕೊಂಡಿರೋ ರೀತಿ ಅಂಡ್ ಜಗ್ಗು ಮತ್ತೆ ಆ ಮಗಳ ಬಾಂಡಿಂಗ್‌ನ ಬರ್ಕೊಂಡಿರೋ ರೀತಿ ತುಂಬಾ ಇಷ್ಟ ಆಯ್ತು. ಆ ಕ್ಲಾಸ್ ರೂಮ್ ಕಾಮಿಡಿ ಅಂಡ್ ಆ ಪ್ರಿನ್ಸಿಪಲ್ ರೂಮಲ್ಲಿ ಇದ್ದಂತಹ ಆ ಒಂದು ಅಷ್ಟು ಈವೆಂಟ್‌ಗಳು, ಟೀ ಮತ್ತೆ ಬಿಸ್ಕೆಟ್ ಇವೆಲ್ಲ ತುಂಬಾ ಚೆನ್ನಾಗಿದ್ವು. ಅಂಡ್ ಆ ಮರ್ಯಾದೆ ಅನ್ನೋ ಪದನ ಯೂಸ್ ಮಾಡಿರೋ ರೀತಿ ತುಂಬಾ ಇಷ್ಟ ಆಯ್ತು. ಅವ್ರು ಮಾಡಿರುವಂತಹ ರೀಲ್ಸು ಅದು ಮೊದಲಿಗೆ ಕಾಮಿಡಿ ಅನ್ಸಿದ್ರು ಕೂಡ ಮುಂದೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದು ಮೂವಿ ನೋಡಿರೋರ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಹೇಳ್ತೀನಿ. ಅಂಡ್ ಆ ಹುಲಿ ಬಗ್ಗೆ ಬರ್ದಿರೋ ಡೈಲಾಗ್ಸ್‌ಗಳು ತುಂಬಾ ಇಷ್ಟ ಆದವು ಅಂತ ಹೇಳ್ತೀನಿ. ಸೊ ಇದಾದ್ಮೇಲೆ ಆ ಇಂಟರ್ವಲ್ ಪಾಯಿಂಟ್ ಇಷ್ಟ ಆಯ್ತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರೀ ಇಂಟರ್ವಲ್ ಅಲ್ಲಿ ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಸೊ ಅಲ್ಲಿ ತಗೊಂಡಿರ್ತಕ್ಕಂತ ಕಾನ್ಸೆಪ್ಟ್ ಇಷ್ಟ ಆಯ್ತು. ಸೊ ಇಂಟರ್ವಲ್ ಆದ್ಮೇಲೆ ಬಂದಿದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀನಿ. ಸೊ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳೋದಕ್ಕಾಗಲ್ಲ. ಸ್ಪಾಯ್ಲರ್ ಆಗ್ಬೋದು ಮೇ ಬಿ. ಥಿಯೇಟ್ರಿಕಲ್ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿರುತ್ತೆ, ಹೋಗಿ ನೋಡಿ. ಅಂಡ್ ಆ ಕ್ಲೈಮ್ಯಾಕ್ಸ್ ರೈಟಿಂಗ್ ತುಂಬಾ ಇಷ್ಟ ಆಯ್ತು. ಪರ್ಸನಲಿ ಹೇಳ್ತೀನಿ, ನನ್ನ ಫ್ರೆಂಡ್ ಕ್ಲೈಮ್ಯಾಕ್ಸ್ ಬಂದಾಗ ನಾನು ಹೊರಗಡೆ ಇರ್ತೀನಿ ಅಂತ ಹೇಳ್ದ. ನಾನು ಯಾಕೆ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ಆಗಲ್ವಾ ಅಂತ ಅಂದೆ. ಅಷ್ಟರಲ್ಲಾಗ್ಲೇ ಅವ್ನು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದ. ಸೊ ಆ ತರದ ಒಂದು ರೈಟಿಂಗ್‌ನ ನಾವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತದು. ಸೊ ಇದಿಷ್ಟು ಪಾಸಿಟಿವ್ ಆದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ ಅಂದ್ರೆ ಇನ್ನೂ ಏನು ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳೋದಾದ್ರೆ, ಮೊದಲಿಗೆ ಫಸ್ಟ್ ಹಾಫ್‌ನಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಅಲ್ಲಿ ಲೊಕೇಟ್ ಆಗಿದ್ದಂತಹ ಕಾಮಿಡಿ ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲ. ಅದು ಪರ್ಸನಲಿ ನನಗೆ. ಯಾಕೆಂದ್ರೆ ಅಲ್ಲಿದ್ದಂತಹ ಕೌಂಟರ್‌ಗಳು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರ್ಲಿಲ್ಲ. ಸಿನಿಮಾ ನೋಡಿ ಹೊರಗಡೆ ಬಂದಾದ್ಮೇಲೆ ಆ ಒಂದು ಫಂಕ್ಷನ್ ಅವಶ್ಯಕತೆ ಇತ್ತಾ ಅನ್ನೋ ಒಂದು ಒಪಿನಿಯನ್ ಬಂತು. ಬಟ್ ಒಂದು ಪಾಯಿಂಟ್ ಇಂದ ನೋಡಿದ್ರೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ದರ ಸ್ವಲ್ಪ ರೀಕ್ಯಾಪ್ ಬೇಕಾಗಿತ್ತು. ಸೊ ಆ ಒಂದು ಪಾಯಿಂಟ್ ಇಂದ ಆ ಒಂದು ಫಂಕ್ಷನ್‌ನ ಇಟ್ಟಿದ್ದಾರೆ ಅಂತ ಅನ್ಕೋಬಹುದು. ಸೊ ಅಲ್ಲಿದ್ದಂತಹ ಕಾಮಿಡಿನ ಬೇರೆ ರೀತಿ ತೋರಿಸಿದ್ರೆ ಐ ಥಿಂಕ್ ವರ್ಕ್ ಆಗ್ತಾ ಇತ್ತು ಅಂತ ಅನ್ಕೊಳ್ತೀನಿ. ಸೊ ಇದನ್ನ ಬಿಟ್ರೆ ನಾನು ಮೊದಲೇ ಹೇಳಿದೆ, ಅಪ್ಪ ಮತ್ತೆ ಮಗಳ ಫ್ರೆಂಡ್ಲಿ ಬಾಂಡಿಂಗ್‌ನ ತುಂಬಾ ಚೆನ್ನಾಗಿ ಬರ್ದಿದ್ರು ಅಂತ. ಅಂಡ್ ಕ್ಲೈಮ್ಯಾಕ್ಸ್‌ನಲ್ಲಿ ಆ ಒಂದು ಎಮೋಷನಲ್ ಬಾಂಡಿಂಗ್‌ನ ನಾವು ನೋಡ್ಬೋದು. ಆದ್ರೆ ಫಸ್ಟ್ ಹಾಫ್‌ನಲ್ಲಿ ಅಪ್ಪ ಮತ್ತೆ ಮಗಳ ಮಧ್ಯೆ ಎಮೋಷನಲ್ ಬಾಂಡಿಂಗ್ ರೈಟಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಆ ಒಂದು ಎಮೋಷನಲ್ ಬಾಂಡಿಂಗ್ ರೈಟಿಂಗ್ ಫಸ್ಟ್ ಹಾಫ್‌ನಲ್ಲಿ ಇದ್ದಿದ್ರೆ ಇಂಟರ್ವಲ್ ಇನ್ನೂ ತುಂಬಾ ಎಫೆಕ್ಟಿವ್ ಆಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಫಸ್ಟ್ ಹಾಫ್‌ನಲ್ಲಿ ಮ್ಯಾಕ್ಸಿಮಮ್ ಎಮೋಷನಲ್ ಸಿಗೋದಿಲ್ಲ. ಆ ಒಂದು ಫ್ರೆಂಡ್ಲಿ ಬಾಂಡಿಂಗ್ ಹತ್ರ ಯಾವ್ದಾದ್ರು ಒಂದು ಈವೆಂಟ್ ಅಥವಾ ಒಂದು ಸಿಚುವೇಷನ್‌ನ ಎಮೋಷನಲಿ ಕನೆಕ್ಟ್ ಆಗೋ ತರ ಬರ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಓವರಾಲ್ ಆಗಿ ಹೇಳೋದಾದ್ರೆ ಸಿಂಪ್ಲಿ ಆಗಿ ಹೇಳೋದಾದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಯಾರು ಕೂಡ ಇದನ್ನ ಥಿಯೇಟರಲ್ಲಿ ಮಿಸ್ ಮಾಡ್ಕೋಬೇಡಿ. ನಾನು ಟ್ರೇಲರ್ ರಿವ್ಯೂದಲ್ಲೂ ಕೂಡ ಹೇಳಿದ್ದೆ, ಡಾರ್ಲಿಂಗ್ ಕೃಷ್ಣ ಅವರಿಗೆ ಒಂದು ಒಳ್ಳೆ ರೈಟಿಂಗ್ ಸ್ಕಿಲ್ ಇದೆ ಅಂತ. ಸೊ ಡಾರ್ಲಿಂಗ್ ಕೃಷ್ಣ ಅವರು ಬೇರೆ ಕಾನ್ಸೆಪ್ಟ್‌ನಲ್ಲೂ ಕೂಡ ಈ ತರ ಟ್ರೈ ಮಾಡಿದ್ರೆ ಇನ್ನೊಬ್ರು ಕನ್ನಡಕ್ಕೆ ಒಳ್ಳೆ ನಿರ್ದೇಶಕರು ಸಿಗ್ತಾರೆ ಅನ್ನೋದು ನನ್ನ ಒಪಿನಿಯನ್. ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.